ಕಲಘಟಕಿ ತಾಲೂಕಿನ ಹಿರೇಹೊನ್ನಿಹಳ್ಳಿ ಗ್ರಾಮದ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಸರಸ್ವತಿ ಪೂಜೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ನಿಮಿತ್ತವಾಗಿ ಶಾಲಾ ಆವರಣವನ್ನು ವಿದ್ಯಾರ್ಥಿನಿಯರು ತಳಿರು ತೋರಣ ಹಾಗೂ ಬಣ್ಣ ಬಣ್ಣದ ರಂಗೋಲಿಗಳಿಂದ ಅಲಂಕರಿಸಿದರು. ಶಾಲೆ ಆವರಣವು ನೋಡುಗರಿಗೆ ನವ ವಧುವಿನಂತೆ ಸಿಂಗಾರಗೊಂಡು ಕಂಗೊಳಿಸುತ್ತಿತ್ತು. ಮುಂಜಾನೆ ಶಾರದಾ ದೇವಿಯ ಪೂಜೆಯನ್ನ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಶಾಲೆಯೊಂದಿಗಿನ ತಮ್ಮ ಬಾಂಧವ್ಯವನ್ನ ಹಂಚಿಕೊಳ್ಳುತ್ತಾ ಭಾವುಕರಾದರು. ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಉಡುಪುಗಳನ್ನು ಧರಿಸಿ ಹುರುಪು ಹುಮ್ಮಸ್ಸಿನಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾಡಗೀತೆ, ದೇಶಭಕ್ತಿ ಗೀತೆ ಹಾಗೂ ಜಾನಪದ ನೃತ್ಯಗಳನ್ನು ಒಳಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಮುಖರಾಗಿ ಆಸಿಫ್ ಅಲಿ ನದಾಬ್ ಪ್ರಾಂಶುಪಾಲರು, ಸೋಮಲಿಂಗ ಒಡೆಯರ್ ಅಧ್ಯಕ್ಷರು, ತಾಲೂಕಾ ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್, ನಾಗಪ್ಪ ಕನಕಪ್ಪನವರ್ ಸಮಾಜ ಸೇವಕರು, ರಶ್ಮಿ ಯಲ್ಲಪ್ಪ ರಾಮನಾಳ ಸಮಾಜ ಸೇವಕಿ, ಪ್ರಭುಲಿಂಗ ರಂಗಾಪುರ್ ಗೌರವ ಕಾರ್ಯದರ್ಶಿಗಳು, ಕಸಾಪ ತಾಲೂಕಾ ಘಟಕ, ನೇತ್ರ ರಾಮನಾಳ ಹಾಗೂ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ಪಾಲಕರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಆಗಮಿಸಿದಂತ ಸರ್ವರಿಗೂ ಮಹಾದಾಸೋಹ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಗಣ್ಯರು ಶುಭ ಹಾರೈಸಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅದನ್ನು ಹೇಳು. ವೀರ ಸಿಂಧು ಲಕ್ಷ್ಮಣ ಅಂತ ಹೇಳು. ವೀರ ಸಿಂಧು ಲಕ್ಷ್ಮಣ ಅಂತ ಹೇಳ. ಜತ್ತದ ಜೈಲಿನಾಗ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ವೀರ ಸಿಂಧೂರ ಲಕ್ಷ್ಮಣ ಕುತಂತ್ರದಿಂದ, ಬ್ರಿಟಿಷರ ಕುತಂತ್ರದಿಂದ ಜತ್ತದ ಜೈಲಿನಾಗ ಹಾಕಿರ್ತಾರ ಅವನಿಗೆ. ಅವಾಗ ಇಬ್ಬರು ಪೊಲೀಸರು ಪಾರ ಮಾಡ್ತಿರ್ತಾರ ಆ ಜೈಲಿಗೆ. ಸಿಂಧೂರ ಲಕ್ಷ್ಮಣ ಹೇಳ್ತಾನ, ಲೇ ಕಟಕ, ಯಾರೇ ತುಡುಗ, ನೀನು ತುಡುಗ, ನಿನಗೆ ಸಂಬಳ ಕೊಡೋ ಸರ್ಕಾರ ತುಡುಗ ನನ್ನ ಮಗಂದು. ಬಡ್ಡಿಗೆ ಬಡ್ಡಿ, ಚಕ್ಕರೆ ಬಡ್ಡಿ, ಮಹಾ ಬಡ್ಡಿ ತಿಂದು ಬಡವರ ರಕ್ತದಾಗ ಮಣ್ಣು ಕಲಿಸಿ ಮನೆ ಕಟ್ಟಿಕೊಂಡು ಮಗ ಬಂದ ಮಧ್ಯಾಹ್ನ ದರ್ಪದ ಬಾಳ್ಕಿ ಮಾಡೋವರ ಹೆಡಿ ತುಳಿದು ಎವಿ ಸೆಟ್ಸಿ ಅಡ್ಡಾಡೋ ಈ ಸಿಂಧೂರ್ ಲಕ್ಷ್ಮಣಗ ತುಡುಗ ಅಂತಾನೆ ಲೇ ಕಟಕ. ಶಿಕ್ಷಕ ಶಿಕ್ಷಕಿಯರಿಗೂ ಬೋಧಕೇತರ ಸಿಬ್ಬಂದಿಗಳಿಗೂ ಪಾಲಕರಿಗೂ ಮುದ್ದು ವಿದ್ಯಾರ್ಥಿಗಳಿಗೂ ನಿಮ್ಮ ಅಂತರಾತ್ಮಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ, ನೀವು ಫಸ್ಟ್ ಏನು ಮಾಡ್ರಪ್ಪ ಅಂತಂದ್ರೆ ನಿಮ್ಮ ಸರ್ಗಳು ಟೀಚರ್ಗಳು ಮಾತು ಕೇಳ್ರಿ, ಮತ್ತು ನಿಮ್ಮ ತಂದೆ ತಾಯಿ ನಿಮ್ಮನ್ನ ಹೆತ್ತಿರ್ತಾರವ್ರು ಅವ್ರ ಮಾತು ಕೇಳ್ರಿ. ಯಾಕೆ ನಾ ಈ ಮಾತು ಹೇಳ್ತೇನೆಂದ್ರೆ, ರಾಜ್ಕುಮಾರ್ ಅವ್ರ ತಂದೆ ತಾಯಿ ನನ್ನ ಮಗ ದೊಡ್ಡ ಆ್ಯಕ್ಟರ್ ಆಗಲಿ ಅಂತ ಕನಸು ಕಂಡಿದ್ರಂತ. ನೀ ದೊಡ್ಡ ಆ್ಯಕ್ಟರ್ ಆಗಲ್ಲ ಅಂದ್ರೆ ನಾನು ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗಲ್ಲ ಅಂತಿದ್ರಂತ. ರಾಜ್ಕುಮಾರ್ ಪದೇ ಪದೇ ಅವನು ಯೂಟ್ಯೂಬ್ ಒಳಗೆ, ಅವನ ಚಲನಚಿತ್ರದೊಳಗೆ, ಅವನ ಡಾಕ್ಯುಮೆಂಟ್ರಿ ಒಳಗೆ ನೋಡಿದಾಗ ಅವ ತನ್ನ ತಂದೆ ತಾಯಿನ ಯಾಕೆ ನೆನೆಸ್ತಾನಪ್ಪ ಅಂತಂದ್ರೆ, ಇಲ್ಲಿ ನೀವು ಕಲಿಯಾಕೆ ಬಂದಿರಲ್ಲ, ನೀವು ಪೂರ್ವ ಜನ್ಮದಾಗ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜ ಅಮ್ಮ ಅಥವಾ ನಿಮ್ಮ ಮನ್ಯಾಗ ಯಾರೋ ಒಬ್ರು ಪುಣ್ಯ ಮಾಡಿದ್ರಷ್ಟ ಈ ಒಂದು ಶಾಲ್ಯಾಗ ಕಲಿಯಾಕ ನಿಮ್ಗೆ ಅರ್ಹತೆ ಇರ್ತೈತಿ. ಯಾಕಪ್ಪ ಅಂತಂದ್ರೆ ಅಗದಿ ಕಠಿಣವಾದ ಪರೀಕ್ಷೆ, ಮತ್ತು ಇಲ್ಲಿ ಎಲ್ಲ ಇಂಥಲ್ಲಿ ಬರ್ಬೇಕಪ್ಪ ಅಂತಂದ್ರೆ ಟೀಚರ್ಸ್ ಇಲ್ಲಿ ಎಷ್ಟು ಶ್ರಮ ಪಟ್ಟು ಕಲಿತು ಅವ್ರು ಶಿಕ್ಷಕರಾಗಿರ್ತಾರೆ. ಅವರು ಒಂದು ಆಸೆ ನೆರವೇರಿಸ್ಬೇಕಪ್ಪ ಅಂತಂದ್ರೆ, ಈಗ ನಮ್ಮ ಶಾಂಭವಿ ಹರ್ಲಿ ಅದು 618 625 ಅಷ್ಟು ಮಾರ್ಕ್ಸ್ ತಗೊಂಡು ಯಾಕೆ ಈ ಮಾತು ಹೇಳ್ತೇನೆಂದ್ರೆ, ನಮಗೆ ನಿಮ್ಮಂಗೆ ಕಲಿಯಕ್ಕೆ ಆಗಿಲ್ಲ. ನಂದು SLC ಫೇಲ್. ನನ್ನ ಒಂದು ನನಗೆ ತೊಂದರೆ ಆಗಿದ್ದಕ್ಕೆ ನಿಮಗೆ ಈ ಮಾತು ಹೇಳಕತ್ತಾನೆ. ಯಾಕಂದ್ರೆ ನಮ್ಮ ಒಕ್ಕಲ್ತನ ಫ್ಯಾಮ್ಲಿ ನಮ್ಮನ್ನು ಬರೀ ಹೊಲ ಕಳಿಸ್ತಾರೆ. ಹೊಲ, ಮನಿ, ಎತ್ತು, ಎಮ್ಮೆ ಹಿಂಗೆ ಮಾಡ್ತಾರೆ. ನಿಮಗಿಲ್ಲಿ ಏನೂ ಇಲ್ಲ, ಬರೀ ಸಾಲಿ ಕಲಿದು ಊಟ ಮಾಡೋದು, ನೀವು ನೀರು ಕುಡಿ ಅಂತ ಹೇಳ್ತಾರೆ. ಇಂಥ ಚಲೋ ಟೀಚರ್ ಸರ್ ಸಿಗಂಗಿಲ್ಲ.
ನಿಮ್ಗೆ ಶಿಕ್ಕಾರ, ನೀವು ಪುಣ್ಯ ಮಾಡಿ ಹುಟ್ಟಿರಿ. ಯಾಕಂದ್ರೆ ನಿಮ್ಗೆ ಚಪ್ಪಲಿ, ಬ್ಯಾಗು, ಸಮವಸ್ತ್ರ, ನಿಮ್ಗೆ ಒಳ್ಳೆ ಸುಸಜ್ಜಿತವಾದ ಟಾಯ್ಲೆಟ್, ಬಾತ್ರೂಮು, ಇಂಥ ಪ್ರಶಾಂತವಾದ ಸ್ಥಳ, ಇಲ್ಲೆಲ್ಲ ಶರಣರು ನಡೆದಾಡದಂಥ ಸ್ಥಳ ಇದೆ. ಉಳ್ವಿ ಚನ್ನಬಸವಣ್ಣವ್ರು ಈ ಮಾರ್ಗದೊಳಗೆ ಮುಂದೆ ಹೋಗ್ಯಾರ. ಅವ್ರು ಉಳ್ವಿಗೆ ತಂಬೂರು ಹಿಂಗೆಲ್ಲ ಜನ್ನೂರು ಈ ಸೈಡ್. ನೀವಿಲ್ಲೇ ಉಳ್ವಿ ಚನ್ನಬಸವಣ್ಣವ್ರು ಅಂದ್ರೆ ಅವ್ರ ಜ್ಞಾನ, ಅವಿರಳ ಜ್ಞಾನಿ ಚನ್ನಬಸವಣ್ಣವ್ರಂತ ಯಾಕಂತಾರಪ್ಪ ಅಂತಂದ್ರೆ ಅದಕ್ಕೆ ಈ ಸಾಲಿ ಆಗೋ ಮುಂದೆ ಎಷ್ಟೋ ಮಂದಿ ಹಿರೋಳಾಗ ಬೇಡ, ಈ ಸಾಲಿಂದ ನಮ್ಮೂರಿಗೇನ ಅನುಕೂಲ ಐತೆ ಅಂತ ಕೇಳಿದ್ರೆ ಅವಾಗ ನಮ್ಮ ಒಬ್ಬ ರಿಲೇಷನ್ ಇದ್ರ ಯಲ್ಲಪ್ಪ ದಾಸನಕೊಪ್ಪ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹಿರಹೊನ್ನಳ್ಳಿ ಗ್ರಾಮದ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿಯಾದ ನಾನು ನಮ್ಮ ಶಾಲೆಯಲ್ಲಿ ಇಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಶಿಕ್ಷಕರು ಎಲ್ಲ ತರಹದ ಅಭ್ಯಾಸವನ್ನು ಉತ್ತಮವಾಗಿ ನೀಡುತ್ತಿದ್ದಾರೆ. ನಾವು ಎಲ್ಲರಿಗೂ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತೇವೆಂದು ಹೇಳಲು ಇಚ್ಛಿಸುತ್ತೇನೆ. ರೈಟ್.